ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸವಿರುಚಿ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಾಯಲ್ಲಿಟ್ಟರೆ ಕರ್ಗೋಗುವಂಥ ಬಿರಿಯಾನಿ. ತುಂಬಾ ಚೆನ್ನಾಗಾಗಿದೆ. ಹಂಗೆ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಂಗೆ ಎಷ್ಟು ಚೆನ್ನಾಗಿದೆ ಅಂತೀರಾ. ತುಂಬಾ ರುಚಿಯಾಗಿ ಬಂದಿದೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅನ್ಕೋತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗ್ತಿದ್ದಂಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ 2 ಪೀಸ್ ಚಕ್ಕೆ, 4ರಿಂದ 5 ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಎಲ್ಲವುದು ತೊಗೊಂಡು, ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ತೊಗೊಂಡು ನಾನು ಎಣ್ಣೆ ಕಾದ ತಕ್ಷಣ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮಸಾಲೆಗಳು. ಇವಾಗ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಗಮ್ ಅಂತ ಇದೆ ಮಸಾಲೆಗಳೆಲ್ಲ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ. ನೋಡಿ, ಈ ರೀತಿ ಆದರೆ ಸಾಕು. ಬಣ್ಣ ಚೇಂಜ್ ಆಗಿದೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಫ್ರೈ ಮಾಡ್ಕೊಂಡ ತಕ್ಷಣ ನಾನು ಚಿಕನ್ ಸೇರಿಸ್ಕೊಂಡಿದ್ದೀನಿ. 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು. ಚಿಕನ್ ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ಕೊತೀನಿ. ಅರಿಶಿನದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಚಿಕನ್ನು. ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೊದಲೇ ಉಪ್ಪು ಸೇರಿಸ್ಕೊತಿದ್ದೀನಿ. ಉಪ್ಪೆಲ್ಲ ಹಿಡೀಲಿ ಅಂದ್ಬಿಟ್ಟು. ಚಿಕನ್ ಸ್ವಲ್ಪ ರುಚಿ ಬರುತ್ತೆ ಮೊದಲೇ ಉಪ್ಪೆಲ್ಲ ಸೇರಿಸ್ಕೊಂಬಿಟ್ರೆ. ಅದರಿಂದ ಚಿಕನ್ ಯಾವಾಗಲೂ ಒಗ್ಗರಣೆಗೆ ಹಾಕ್ದಾಗ್ಲೇ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಅದ್ರ ಪಾಡಿಗೆ ಅದು ಬೇಯ್ತಾ ಇರಲಿ. ಇವಾಗ ನಾನಿಲ್ಲಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ಕಡ್ಡಿಯಷ್ಟು ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ರುಬ್ಬಿ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಚಿಕನ್ ನೋಡಿ ಈ ರೀತಿ ಬೆಂದಿದೆ, ಒಗ್ಗರಣೆನಲ್ಲೇ ಬೆಂದಿದೆ, ನೀರು ಸೇರಿಸಿಲ್ಲ ನಾನು. ಇವಾಗ ನಾನು ರುಬ್ಬಿದ್ನಲ್ವ ಮಸಾಲೆಗಳು, ಅಂದರೆ ಸೊಪ್ಪೆಲ್ಲ ರುಬ್ಕೊಂಡಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಸೊಪ್ಪು, ಇದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ತುಂಬಾ ಘಮ ಘಮ ಅಂತ ಇದೆ. ಇವಾಗ ನಾನು ಇದಕ್ಕೆ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀನಲ್ವ ನೋಡ್ಕೊಂಡು ಹಾಕೋಬೇಕು. ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಕುದೀತಾ ಇದೆ, ಮಿಕ್ಸ್ ಆಯಿತು. ಇವಾಗ ನಾನು 1 ಗ್ಲಾಸ್ ತೊಗೊಂಡು ಅದರಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿನ ತೊಳ್ಕೊಬೇಕು. ನೋಡಿ, ಈ ಗ್ಲಾಸ್ ತೊಗೊಂಡಿದ್ದೀನಿ. ಇದರಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಳ್ಕೊಂಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಚಿಕನ್ನು. ನಾನು ನೀರೆಲ್ಲ ಏನು ಸಪ್ರೇಟ್ ಸೇರಿಸಿಲ್ಲ, ಅದು ಒಗ್ಗರಣೆನಲ್ಲೇ ಚೆನ್ನಾಗಿ ಬೆಂದ್ಕೊಂಡಿದ್ದು, ಆಮೇಲೆ ಮಸಾಲೆ ಸೇರಿಸಿರೋದು. ಇವಾಗ ಅಕ್ಕಿ ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು 3 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತೀನಿ. ಅಂದರೆ ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದಾನೋ ಅದಕ್ಕೆ ಡಬಲ್ಲು ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೊತ್ತು ಹಿಂಗೆ ಕುದಿಸ್ಬೇಕು. ಇವಾಗ ತಕ್ಷಣ ನಾವು ಕುಕ್ಕರ್ ಮುಚ್ಚಬಾರ್ದು. ಇವಾಗ ನಾನು ರುಚಿಗೆ ಉಪ್ಪು ನೋಡಿಕೊಂಡು ಅವಾಗ ಎಷ್ಟು ಹಾಕಿದ್ದೆ ಅಲ್ವಾ, ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹಿಂಗೆ ಕುದೀಲಿ ಅಂತ ಬಿಟ್ಟಿದ್ದೆ. ನೋಡಿ ಈ ಥರ ಕುದೀತಾ ಇದೆ ಅಕ್ಕಿ ಎಲ್ಲ. ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನೋಡಿ ಈ ರೀತಿ ಅರ್ಧ ಬೆಂದಿದೆ ಆಲ್ರೆಡಿ ಅಕ್ಕಿ. ಈ ರೀತಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಇವಾಗ ನಾನು ಕುಕ್ಕರ್ ಮುಚ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಅನ್ನ ಅಂದ್ಬಿಟ್ಟು ಈ ಥರ ಮಾಡೋದು, ರುಚಿನೂ ಚೆನ್ನಾಗಿರುತ್ತೆ. ನೋಡಿ 1 ವಿಷಲ್ ಬರ್ಸ್ಕೊಂಬಿಡ್ತೀನಿ. ವಿಷಲ್ ಬಂದಿದೆ ನೋಡಿ. ಇವಾಗ ಕುಕ್ಕರ್ ವಿಷಲ್ ಬಂದಿದೆ, ತೆಗ್ದಿದ್ದೀನಿ ಮುಚ್ಚಳ. ತುಂಬಾ ಚೆನ್ನಾಗಾಗಿದೆ ಅನ್ನ. ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ. ತುಂಬಾ ಕಲರ್ ಬಂದಿದೆ ಮತ್ತು ತುಂಬಾ ರುಚಿಯಾಗಿ ಕೂಡ ಇದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಳನ ಸುಮ್ಮನೆ ಹಂಗೆ ಸ್ಟವ್ ಹಚ್ಚೋದು ಬೇಡ, ಸ್ವಲ್ಪ ಹೊತ್ತು ಹಿಂಗೆ ಮುಚ್ಚಿಟ್ಬಿಟ್ರೆ ಮುಚ್ಚಳ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು, ಇನ್ನೂ ಚೆನ್ನಾಗಿ ಅಳ್ಕೊಂಬಿಡುತ್ತೆ ರೈಸು. ನೋಡಿ ಈ ರೀತಿ ಅಳ್ಕೊಂಡಿದೆ ರೈಸು. ತುಂಬಾ ಚೆನ್ನಾಗಾಗಿದೆ. ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗೋ ಥರ ಆಗಿದೆ. ತುಂಬಾ ರುಚಿಯಾಗಿದೆ. ಆ ಸೊಪ್ಪೆಲ್ಲ ರುಬ್ಬಾಕಿದ್ದಕ್ಕೂ ಅದಕ್ಕೂ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಕಲರ್ ಇದೆ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅನ್ಕೋತೀನಿ. ತುಂಬ ರುಚಿಯಾಗಿ ಬಂದಿದೆ ಮಾತ್ರ. ಒಂದ್ಸಲ ಟ್ರೈ ಮಾಡ್ಕೊಂಡು ಹೆಂಗಿತ್ತು ಅಂತನಾದರೂ ಹೇಳಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಯಾವುದಾದ್ರೂ ಅಡುಗೆಗಳು ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ಹೇಳಿ. ನಾನು ಯಾವುದೇ ಅಡುಗೆ ಮಾಡಿದ್ರೂ ತುಂಬಾ ರುಚಿಯಾಗೆ ಮಾಡ್ತೀನಿ. ಮತ್ತು ಅದರಿಂದ ನೀವು ಯಾವುದೇ ಅಡುಗೆ ಬೇಕನ್ಸಿದ್ರು ನನಗೆ ಹೇಳಿ. ನಾನು ಅದನ್ನು ಖುಷಿಯಾಗೇ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನೋಡೋಣ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಅಂತ.